ಮಳೆಗಾಲದ ಅಬ್ಬರದ ಅಲೆಗಳ ನಡುವೆ ಕಡಲ ತೀರದಲ್ಲಿ ಕೆಲವು ದಿನಗಳಿಂದ ಬಿಳಿ ಬಣ್ಣದ ನೊರೆ ಕಾಣಿಸಿಕೊಂಡಿರುವಂತದ್ದು ಸ್ಥಳೀಯರಲ್ಲಿ ಕುತೂಹಲದ ಜೊತೆಗೆ ಆತಂಕಕ್ಕೆ ಕಾರಣ ಆಗಿದೆ. ಕೆಲವು ದಿನಗಳ ಹಿಂದೆ ಕುಂದಾಪುರ ಭಾಗದಲ್ಲಿ ಕಾಣಿಸಿಕೊಂಡಿದ್ದ ಈ ನೊರೆ ಈಗ ಸಸಿಹಿತ್ಲು ಭಾಗದಲ್ಲಿ ಕಾಣಸಿಗ್ತಾ ಇದೆ. ಸಮುದ್ರದ ಅಲೆಗಳೊಂದಿಗೆ ದಡಕ್ಕೆ ತೇಲಿ ಬರುವ ಈ ನೊರೆ ಗಾಳಿಯ ರಭಸಕ್ಕೆ ಬಲೂನುಗಳಂತೆ ಹಾರಾಡ್ತಾ ಇದ್ದು ಮಕ್ಕಳು ಸಹಿತ ಕೆಲವರು ಇದರೊಂದಿಗೆ ಆಟವಾಡ್ತಿದ್ದಾರೆ. ಇನ್ನು ಸಮುದ್ರದ ನೀರಿನಲ್ಲಿ ಇರುವ ಸಾವಯವ ಪದಾರ್ಥಗಳು, ಪಾಚಿ, ಸಸ್ಯಜೀವ ಅವಶೇಷಗಳು ಹಾಗೂ ಅಲೆಗಳ ತೀವ್ರ ಚಲನೆಯಿಂದಲೂ ನೊರೆ ಉಂಟಾಗುವ ಸಾಧ್ಯತೆ ಇದೆ ಎನ್ನುವುದು ತಜ್ಞರ ಅಭಿಪ್ರಾಯ. ವಿಶೇಷವಾಗಿ ಮಳೆಗಾಲದಲ್ಲಿ ನದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ವಿವಿಧ ಖನಿಜಾಂಶಗಳನ್ನು ಸಮುದ್ರಕ್ಕೆ ತಂದು ಸೇರಿಸುತ್ತದೆ. ಇವುಗಳು ಸಮುದ್ರದ ಅಲೆಗಳೊಂದಿಗೆ ಮಿಶ್ರಣಗೊಂಡಾಗ ನೈಸರ್ಗಿಕವಾಗಿ ನೊರೆ ರಚನೆಯಾಗಿರಬಹುದು. ಆದರೆ ಕೈಗಾರಿಕಾ ತ್ಯಾಜ್ಯ ಅಥವಾ ರಾಸಾಯನಿಕ ಅಂಶಗಳಿರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯ ಇಲ್ಲ. ನೊರೆಯ ಸ್ವರೂಪ, ಬಣ್ಣ, ವಾಸನೆ, ಅದರಲ್ಲಿರುವ ರಾಸಾಯನಿಕ ಅಂಶಗಳ ಕುರಿತು ವೈಜ್ಞಾನಿಕ ಪರೀಕ್ಷೆ ನಡೆಸಿದ ಬಳಿಕ ಅಷ್ಟೇ ನಿಖರ ಕಾರಣ ತಿಳಿಯಲಿದೆ. ಸಮುದ್ರದ ನೊರೆ ಸಾಮಾನ್ಯವಾಗಿ ಅಪಾಯಕಾರಿ ಅಲ್ಲದಿದ್ರೂ ಅದರ ಮೂಲ ತಿಳಿಯುವವರೆಗೆ ನೇರ ಸಂಪರ್ಕದಿಂದ ದೂರವಿರುವಂಥದ್ದು ಉತ್ತಮ. ವಿಶೇಷವಾಗಿ ಚರ್ಮದ ಅಲರ್ಜಿ ಇರುವವರು ಮತ್ತು ಮಕ್ಕಳು ಇಂತಹ ನೊರೆಯೊಂದಿಗೆ ಆಟವಾಡುವುದನ್ನು ತಪ್ಪಿಸಬೇಕು ಎಂದು ತಜ್ಞರು ಸಲಹೆಯನ್ನ ನೀಡಿದ್ದಾರೆ. ಸಮುದ್ರದ ನೀರಿನಲ್ಲಿ ಮಾಲಿನ್ಯದ ಪ್ರಮಾಣ ಹೆಚ್ಚಾದರೆ ಅದರ ಮೊದಲ ಪರಿಣಾಮ ಕಡಲ ಜೀವಿಗಳ ಮೇಲೆ ಕಾಣಿಸಿಕೊಳ್ತದೆ. ಮೀನುಗಳು ಸಾಮೂಹಿಕವಾಗಿ ಸಾವನ್ನಪ್ಪುವುದು, ನೀರಿನಲ್ಲಿ ದುರ್ವಾಸನೆ ಕಾಣಿಸಿಕೊಳ್ಳುವಂಥದ್ದು ಅಥವಾ ಬಣ್ಣ ಬದಲಾವಣೆ ಕಂಡು ಬಂದ್ರೆ ತಕ್ಷಣ ನೀರಿನ ಮಾದರಿ ಸಂಗ್ರಹಿಸಿ ಪರೀಕ್ಷೆಯನ್ನ ನಡೆಸಬೇಕಾಗ್ತದೆ. ಪ್ರಸ್ತುತ ಕರಾವಳಿ ಭಾಗದಲ್ಲಿ ಅಂತಹ ಯಾವುದೇ ಘಟನೆ ವರದಿಯಾಗಿಲ್ಲ. ಸ್ಥಳೀಯ ಮೀನುಗಾರರು ಕೂಡ ಕಳೆದ ಕೆಲವು ದಿನಗಳಿಂದ ನೊರೆ ಕಾಣಿಸ್ತಾ ಇರೋದನ್ನ ಗಮನಿಸಿದ್ದಾರೆ. ಆದರೆ ಮೀನುಗಳ ಸಾವಿನಂತಹ ಯಾವುದೇ ಅಸಹಜ ಬೆಳವಣಿಗೆ ಕಂಡು ಬಂದಿಲ್ಲ.